Namaste. So we are going to do for the back pain the therapies. So to diagnose, there are certain practices which we need to understand and we have to practice. To diagnose the lower back pain or the any sacral or the lower back pains, so we have to make sure that ಎರಡು ಕಾಲುಗಳನ್ನು ಸಮಸ್ಥಿತಿಗೆ ತರಿಸಿ ಬೆನ್ನಿನ ಮೇಲೆ ಮಲಗಿಸ್ಬಿಟ್ಟು ಅವರ ಪಾದಗಳನ್ನು ಸಂಪೂರ್ಣವಾಗಿ ಮುಮ್ಮುಖವಾಗಿ ಚಾಚಲಿಕ್ಕೆ ಹೇಳಬೇಕು ಒಂದೊಂದಾಗೆ. ಸೊ ಮೊದಲನೇದಾಗಿ ಸ್ಟ್ರೆಚ್ ಮಾಡಿ ಮ್ಯಾಮ್. ಎಸ್. ಸೊ ಇಲ್ಲಿ ಐಸೋಮೆಟ್ರಿಕ್ ರೀತಿಯಲ್ಲಿ ನಾವು ಅದನ್ನು ಗಮನಿಸ್ಕೋಬೇಕು. ಸೊ ಆವಾಗ ಅವ್ರಿಗೆ ಅಲ್ಲಿ ಪೇಯ್ನ್ ಇದೆಯಾ ಇಲ್ವಾ, ರೇಡಿಯೇಟಿಂಗ್ ಪೇಯ್ನ್ ಇರ್ಬೋದು ಅಥವಾ ನಮ್ನೆಸ್ ಇರ್ಬೋದು. ಸೊ ಈ ರೀತಿ ಇರೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ರೀತಿ ಆದಮೇಲೆ ಮತ್ತು ಹಿಮ್ಮುಖವಾಗಿ, ಸೊ ಪಾದಗಳನ್ನು ಹಿಮ್ಮುಖವಾಗಿ ಎಳ್ಕೋಬೇಕು. ಹಾಂ. ಸೊ ಇದರಲ್ಲಿ ಕೂಡ ನಮಗೆ ಡಯಾಗ್ನೈಸ್ ಮಾಡಬೇಕು. ಸೊ ಇನ್ನೊಂದು ಕಾಲನ್ನು ಮೇಲ್ಮುಖವಾಗಿ ಹೀಗೆ ಎತ್ತಬೇಕು. ಓಕೆ. ಸೊ ನಾನು ಕೆಳಮುಖವಾಗಿ ತಳ್ತಾ ಇರ್ತೀನಿ, ಅದು ಗಮನಿಸ್ಕೊಳ್ಳೋಣ. ಹಾಂ, ಎಸ್. ಸೊ ಈ ರೀತಿಯಾದಂಥ ಒಂದು ಅಭ್ಯಾಸವನ್ನು ನಾವು ಗಮನಿಸ್ಕೋಬೋದು. ಇದರಿಂದ ನಾವು ಡಯಾಗ್ನೈಸ್ ಮಾಡ್ಬೋದು ಎಷ್ಟು ಪೇಯ್ನ್ ಇದೆ, ಯಾವ ಕಾಲಲ್ಲಿ ಎಷ್ಟು ರೇಡಿಯೇಟಿಂಗ್ ಪೇಯ್ನ್ಸ್ ಇದೆಯಾ ಅಥವಾ ಎತ್ತಲಿಕ್ಕೆ ಆಗುತ್ತಾ ಇಲ್ವಾ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದಾದಮೇಲೆ ಸೊ ಮೊಬಿಲೈಸೇಷನ್ ಮಾಡಲಿಕ್ಕೆ, ಸೊ ಲಂಬಾರ್ ರೀಜನ್ ಮೊಬಿಲೈಸೇಷನ್ ಮಾಡಲಿಕ್ಕೆ ಸೊ ಸಂಪೂರ್ಣವಾಗಿ ಕಾಲನ್ನು ಸ್ಟ್ರೆಚ್ ಕೊಟ್ಟು, ಯಾಕಂದರೆ ಕೆಲವರಿಗೆ ನೀ ಪೇಯ್ನ್ ಇರೋದ್ರಿಂದ ಕಾಲು ಹೀಗೆ ಮಾಡಿದ್ರೆ ಪೇಯ್ನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆ ಸ್ಟ್ರೆಚ್ಚನ್ನು ಕೊಟ್ಟು ಸೊ ಪ್ರೆಷರನ್ನು ನಾವು ಗಮನಿಸ್ಕೋಬೇಕಾಗತ್ತೆ. ಮತ್ತು ರಿಲೀಸ್, ಮತ್ತು ಬೇಸ್ಡ್ ಆನ್ ದ ಪೇಯ್ನ್ ಯಾವ ರೀತಿ ಇದೆ ಅನ್ನೋದನ್ನು ನೋಡಿಕೊಂಡು ನಾವು ಅವ್ರಿಗೆ ಆ ಪ್ರೆಷರ್ಸನ್ನು ಕೊಟ್ಟು ಗಮನಿಸಬೇಕಾಗತ್ತೆ ಮೊಬಿಲೈಸೇಷನ್ ಮಾಡಲಿಕ್ಕೆ. ಸೊ ಆ್ಯಸ್ ಎ ಥೆರಪಿ ಕೂಡ ಅದು ಹೆಲ್ಪ್ ಆಗುತ್ತೆ. ಸೊ ಇದಾದ ಮೇಲೆ ಅವ್ರಿಗೆ ಪವನ ಮುಕ್ತಾಸನ ಸ್ಟ್ರೆಂಥನಿಂಗ್ ಮಾಡಲಿಕ್ಕೆ ಏಕಪಾದ ಪವನ ಮುಕ್ತಾಸನ ಈ ರೀತಿಯಾದಂಥ ಪ್ರಾಕ್ಟೀಸಸನ್ನು ನಾವು ಮಾಡಿಸಬಹುದು. ಓಕೆ. ಸೊ ಇನ್ನೂ ಸ್ಟ್ರೆಂಥನಿಂಗ್ ಪವನ ಮುಕ್ತಾಸನ ಅಲ್ಲದೆ ಮತ್ತು ಇನ್ನೂ ಸ್ಯಾಕ್ರಲ್ ರೀಜನ್ಗೆ ಸ್ಟ್ರೆಂಥನಿಂಗಿಗೆ ಸೊ ಎರಡು ಕಾಲುಗಳನ್ನು ಮಡಚಿ, ಮೊಣಕಾಲನ್ನು ಮಡಚಿ, ಸೊ ಸಂಪೂರ್ಣವಾಗಿ ಪಾದವನ್ನು ಮುಮ್ಮುಖವಾಗಿ ಚಾಚ್ತಾ ಬನ್ನಿ. ಸೊ ನಿಧಾನಕ್ಕೆ ಪಾದವನ್ನು ಸಂಪೂರ್ಣ ನೆಲದಿಂದ ಮೇಲಕ್ಕೆತ್ತಿ ಮೂಮೆಂಟನ್ನು ಕೊಡಲಿಕ್ಕೆ ಪ್ರಯತ್ನಿಸಿ. 1 2 3 4 5. ಹೋಲ್ಡ್. 1 2 3 4 5. ಡೌನ್. ಸೊ ಇದು ಏನಾಗುತ್ತೆ, ಲಂಬಾರ್ ರೀಜನ್ ಹತ್ರ ಆರ್ಚ್ ಬರುತ್ತೆ. ಸೊ ಸ್ಯಾಕ್ರಲ್ ಮೇಲೆ ಪ್ರೆಷರ್ ಇರುತ್ತೆ. ಸೊ ಇದರಿಂದ ನಮಗೆ ಸ್ಯಾಕ್ರಲ್ಗೆ ಸಮಸ್ಯೆ ಬಂದಂತೆ ಅಥವಾ ಲಂಬಾರ್ ರೀಜನ್ಗೆ ಸಮಸ್ಯೆ ಇರುವಂಥದ್ದಕ್ಕೆ ಇದು ಸ್ಟ್ರೆಂಥನಿಂಗ್ಗೆ ಹೆಲ್ಪ್ ಆಗುತ್ತೆ. ಓಕೆ. ರಿಲ್ಯಾಕ್ಸ್. ಪಾಸ್ ಮಾಡಿ. ಸಾಕು ಅಷ್ಟೇ ಇದೆ. ಇಲ್ಲ ತೆಗೆದುಬಿಡಿ, ಬಿಡಿ. ನಾನು ಚಿಕ್ಕ ಚಿಕ್ಕ ವಿಡಿಯೋ